ಹೂವಿನ ಕೋಲು ಎನ್ನುವುದು ಕೇವಲ 15ರಿಂದ 20 ನಿಮಿಷಗಳ ಕಾಲ ನಡೆಯುವಂತಹ ಒಂದು ಪ್ರಕ್ರಿಯೆ. ಇಂದಿನ ಈ ಇಲೆಕ್ಟ್ರಾನಿಕ್ ಯುಗದಲ್ಲಿ ಸಮಯದ ಅಭಾವವಿರುವಾಗ ಈ ಹೂವಿನ ಕೋಲು ಪ್ರಸಂಗವನ್ನು ನೋಡುವುದು ನಿಜಕ್ಕೂ ಎಲ್ಲರಿಗೂ ಅಲ್ಪ ಸಮಯದಲ್ಲೇ ನೋಡಿ ಮುಗಿಸಬಹುದಾದಂತಹ ಒಂದು ಪ್ರಕ್ರಿಯೆ. ನಾವು ಬಾಲ್ಯದಲ್ಲಿ ಈ ಹೂವಿನ ಕೋಲನ್ನು ನೋಡಿಕೊಂಡು ಬಂದಿದ್ದೇವೆ. ಆಮೇಲೆ ಈ ಕಲೆ ವಿರಳವಾಗ್ತಾ ಬಂತು. ಇತ್ತೀಚೆಗೆ ಇನ್ನೇನು ನಾಶವಾಗ್ತದೆ ಎನ್ನುವಾಗ ಶ್ರೀಯುತ ರಾಜಶೇಖರ್ ಹೆಬ್ಬಾರರು 2 ವರ್ಷಗಳಿಂದ ನವರಾತ್ರಿಯ ಪರ್ವಕಾಲದಲ್ಲಿ ಈ ಹೂವಿನ ಕೋಲು ಪ್ರಸಂಗವನ್ನು ನಮ್ಮ ಸುತ್ತಮುತ್ತ ಆಯೋಜಿಸಿಕೊಂಡು ಬರುತ್ತಾ ನವರಾತ್ರಿಯ ರಂಗಿಗೆ ಇನ್ನಷ್ಟು ಶೋಭೆ ತಂದಿದ್ದಾರೆ ಎಂದರೆ ಅದು ನಿಜಕ್ಕೂ ಅಭಿನಂದನಾರ್ಹ. ಇನ್ನು ಈ ಹೂವಿನ ಕೋಲು ಎನ್ನುವುದು ಬರೀ ನಮಗೆ ಮನರಂಜನೆ ನೀಡುವುದು ಮಾತ್ರ ಅಲ್ಲ, ಮಾನವೀಯ ಮೌಲ್ಯ ಸಂಸ್ಕಾರವನ್ನು ನಮಗೆ ತಿಳಿಸುವುದೂ ಆಗಿದೆ. ನಾವು ಎಲ್ಲ ಕ್ಷೇತ್ರದಲ್ಲಿ ಮುಂದಿದ್ದೇವೆ, ಆದರೆ ಎಲ್ಲಿ ಹಿಂದಿದ್ದೇವೆ ಅಂತ ಆತ್ಮಾವಲೋಕನ ಮಾಡುವಾಗ ಮಾನವೀಯ ಮೌಲ್ಯ, ಸಂಸ್ಕಾರ, ಪ್ರೀತಿ, ವಿಶ್ವಾಸ, ಒಗ್ಗಟ್ಟು, ಸಹಕಾರ ಇವುಗಳನ್ನು ಅಭಿವ್ಯಕ್ತಿಸುವುದರಲ್ಲಿ ಹಿಂದೆ ಬಿದ್ದಿದ್ದೇವೆ. ಹಿಂದೆ ನನಗೆ ರಾಮಾಯಣದ ಒಂದು ಕತೆ ನೆನಪಿ ಬರ್ತದೆ. ರಾಮರಾವಣರ ಯುದ್ಧದ ಬಳಿಕ ಶ್ರೀರಾಮಚಂದ್ರ ಲಂಕೆಯನ್ನು ಗೆದ್ದ ಮೇಲೆ ಲಂಕೆಯ ಅಧಿಪತ್ಯವನ್ನು ರಾವಣನ ತಮ್ಮ ವಿಭೀಷಣನಿಗೆ ವಹಿಸಿ ಅಯೋಧ್ಯೆಗೆ ಹೊರಟು ನಿಲ್ತಾನಂತೆ. ಆಗ ಲಕ್ಷ್ಮಣ ಹೇಳ್ತಾನಂತೆ, ಅಣ್ಣ, ಹೇಗೂ ಅಯೋಧ್ಯೆಯಲ್ಲಿ ನಮ್ಮ ತಮ್ಮ ಭರತ ರಾಜ್ಯಭಾರ ಮಾಡ್ತಾ ಇದ್ದ, ಸಮರ್ಪಕವಾಗಿಯೇ ರಾಜ್ಯಭಾರ ಮಾಡ್ತಾ ಇದ್ದ, ನಾವು ಈ ಶ್ರೀಮಂತ ಲಂಕೆಯಲ್ಲೇ ಮುಂದೆ ರಾಜ್ಯಭಾರ ಮಾಡಬಹುದಲ್ಲ ಅಂತ ಹೇಳಿದಾಗ ಶ್ರೀರಾಮಚಂದ್ರ ಹೇಳ್ತಾನಂತೆ, ಅಭಿ ಸ್ವರ್ಣಮಯಿ ಲಂಕಾ ನ ಮೇ ರೋಚತೆ ಲಕ್ಷ್ಮಣ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಈ ಲಂಕೆ ಅದೆಷ್ಟೇ ಸಂಪದ್ಭರಿತವಾಗಿರಲಿ, ಅದೆಷ್ಟೇ ಧನಕನಕಗಳಿಂದ ಕೂಡಿರಲಿ, ಅದೆಷ್ಟೇ ಶ್ರೀಮಂತವಾಗಿರಲಿ, ನನಗದು ಇಷ್ಟವಾಗುವುದಿಲ್ಲ. ನನ್ನ ತಾಯಿ ಕೌಸಲ್ಯಾದೇವಿ ಹಾಗೂ ನನ್ನ ಜನ್ಮಭೂಮಿ ಅಯೋಧ್ಯೆ ಇವೆರಡೂ ಸ್ವರ್ಗಕ್ಕಿಂತಲೂ ಮಿಗಿಲು ಅಂತ. ಮಕ್ಕಳೇ, ನಾನು ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ, ಇತ್ತೀಚೆಗೆ ನಾನು ಒಂದು ಆರ್ಟಿಕಲ್ ಓದಿದೆ. ಅದರಲ್ಲಿ ಒಂದು ವೃದ್ಧಾಶ್ರಮ ಇತ್ತಂತೆ. ಆ ವೃದ್ಧಾಶ್ರಮದಲ್ಲಿ ವೃದ್ಧರೆಲ್ಲ ಸಂಜೆ ಹೊತ್ತು ಸೇರಿ ಪಂಚಾಯತ್ಗೆ ಮಾಡ್ತಿದ್ರಂತೆ. ಒಂದು ದಿನ ಅವರ ಮಕ್ಕಳ ಸ್ಟೇಟಸ್ ಬಗ್ಗೆ ಹೇಳ್ಕೊಳ್ತಾರಂತೆ. ಒಬ್ಬರು ಹೇಳ್ತಾರಂತೆ, ನನ್ನ ಮಗ ಅಮೇರಿಕಾದಲ್ಲಿ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಅಂತ. ಇನ್ನೊಬ್ಬರು ಹೇಳ್ತಾರಂತೆ, ನನ್ನ ಮಗ ಆಸ್ಟ್ರೇಲಿಯಾದಲ್ಲಿ ಮಲ್ಟಿನ್ಯಾಷನಲ್ ಕಂಪನಿ CEO ಅಂತ. ಇನ್ನೊಬ್ಬರು ಹೇಳ್ತಾರಂತೆ, ನನ್ನ ಮಗ ಲಂಡನ್ನಲ್ಲಿ ಕಾರ್ಡಿಯಕ್ ಸರ್ಜನ್ ಅಂತ. ಎಲ್ಲ ಅವರವರ ಮಕ್ಕಳ ಸ್ಟೇಟಸನ್ನು ಹೇಳಿಕೊಳ್ತಾರಂತೆ. ಆದರೆ ಆತ್ಮೀಯರೇ, ಅವರೆಷ್ಟೇ ದೊಡ್ಡ ಉನ್ನತ ಸ್ಥಾನದಲ್ಲಿರಲಿ, ಸ್ವಂತ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳಿಸುವ ಅವರು ಹೇಗೆ ದೊಡ್ಡವರಾಗ್ತಾರೆ? ಅವರಿಗಿಂತ ದಿನವಿಡೀ ಕಷ್ಟಪಟ್ಟು ಬೆವರಿಳಿಸಿ ದುಡಿದು ಸಂಜೆ ತನ್ನ ದಿನದ ಸಂಪಾದನೆಯನ್ನು ಮನೆಗೆ ತಂದು ತನ್ನ ತಂದೆ ತಾಯಿ, ತನ್ನ ಸಂಸಾರವನ್ನು ನೋಡಿಕೊಳ್ಳುವ ಕೂಲಿ ಕಾರ್ಮಿಕ ದೊಡ್ಡವ. ಹಿಂದೆ ಕೂಡು ಕುಟುಂಬ ಇತ್ತು, ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದರು, ಒಬ್ಬರಿಗಾಗಿ ಒಬ್ಬರು ತುಡಿತಾ ಇದ್ದರು. ಆದರೆ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ, ಮಕ್ಕಳು ಪ್ರೀತಿ, ವಿಶ್ವಾಸ, ಭಾವನೆಗಳಿಲ್ಲದೆ ಬಾವಿ ಒಳಗಿನ ಕಪ್ಪೆ ರೀತಿ ಬೆಳೀತಾ ಇದ್ದಾರೆ. ಮಕ್ಕಳೇ, ನೀವೆಲ್ಲ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಜೊತೆಗೆ ಸಂಸ್ಕಾರವಂತರಾಗಬೇಕು, ಹೃದಯವಂತರಾಗಬೇಕು. ಈ ಕಲಾ ಪ್ರಾಕಾರಗಳು ಎಲ್ಲರಿಗೂ ಸಂಸ್ಕಾರವನ್ನು, ಮಾನವೀಯ ಮೌಲ್ಯವನ್ನು ತುಂಬಿಸಿಕೊಡ್ತವೆ. ಇದರಲ್ಲಿ ಬರುವ ನೀತಿ ಕಥೆಗಳು ಎಲ್ಲರಿಗೂ ಒಳಿತು ಕೆಡುಕುಗಳ ಸ್ಪಷ್ಟ ಚಿತ್ರಣ ಕೊಡ್ತದೆ. ಇಂದು ನಮ್ಮ ಉಮಾಮಹೇಶ್ವರನ ಸನ್ನಿಧಾನದಲ್ಲಿ ಈ ಕಲಾ ಪ್ರಾಕಾರವನ್ನು ಪ್ರಸ್ತುತಪಡಿಸಿದ ಶ್ರೀಯುತ ರಾಜಶೇಖರ್ ಹೆಬ್ಬಾರ್ ಅವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಕಳೆದ ವರ್ಷ ಅವರು ಮಹಾಭಾರತದ ಸಪ್ತಾಹ ಮಾಡಿದರು, ಅದರ ನೆಕ್ಸ್ಟ್ ರಾಮಾಯಣದ ಸಪ್ತಾಹ ಮಾಡಿದರು, ಈಗ ಭಗವಾನ್ ಶ್ರೀಕೃಷ್ಣನ ಸಪ್ತಾಹ ಮಾಡ್ತೇವೆ ಅಂತ ಹೇಳಿದರು. ನಿಜಕ್ಕೂ ಇದು ಅಭಿನಂದನಾರ್ಹ. ಅವರಿಗೆ ಎಲ್ಲರ ಪರವಾಗಿ ಇನ್ನೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೂ ಇಂದಿನ ಈ ಕಥಾನಕದಲ್ಲಿ ಅತ್ಯುತ್ತಮವಾಗಿ ಗಾಯನ ಮಾಡಿದ ವಿಭವನ್ ಹೆಳ್ಳೆ ಹಾಗೂ ಇನ್ನೊಬ್ಬರು ಯುವ ಭಾಗವತರಿಗೂ ಹಾಗೂ ಮದ್ದಳೆಕಾರರಾದ ಗಣೇಶ್ ಚೇರ್ಗಾಡಿಯವರಿಗೂ ಹಾಗೂ ಉತ್ತಮವಾಗಿ ಪ್ರದರ್ಶಿಸಿದ ಮುದ್ದು ಮಕ್ಕಳಿಗೂ ಹಾಗೂ ನಮ್ಮೂರಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಚಂದ್ರಶೇಖರನವರು ಹಾಗೂ ಅವರ ಕುಟುಂಬದವರಿಗೂ ಹಾಗೂ ಇದುವರೆಗೆ ತಾಳ್ಮೆಯಿಂದ ವೀಕ್ಷಿಸಿದ ಗ್ರಾಮಸ್ಥರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮುಗಿಸ್ತೇನೆ. ಧನ್ಯವಾದಗಳು.